ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವೆಲ್ಲಾದರೂ ಫಂಕ್ಷನ್ಸಿಗೆ ಹೊರಟಾಗ ಸ್ಯಾರಿನ ಉಟ್ಕೊಳ್ತೀವಿ ಅಲ್ವಾ. ಸ್ಯಾರಿ ಉಟ್ಕೊಳ್ಬೇಕಾದ್ರೆ ಸೇಫ್ಟಿ ಪಿನ್ನು ಹುಡುಕ್ತಾ ಇರ್ತೀವಿ. ಸೊ ಬೇಗ ಸಿಗೋದಿಲ್ಲ ಸೇಫ್ಟಿ ಪಿನ್ಗಳು. ಸೊ ನಮಗೆ ಬೇಗ ಸಿಗಬೇಕು ಅಂತಂದರೆ ಈ ರೀತಿ ಬ್ಯಾಂಗಲ್ಗೆ ಸೇಫ್ಟಿ ಪಿನ್ನ ಹಾಕಿಬಿಟ್ಟು ಒಂದು ಹತ್ರ ಇಡೋದ್ರಿಂದ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಈ ರೀತಿ ಬ್ಯಾಂಗಲ್ಗೆ ಸೇಫ್ಟಿ ಪಿನ್ನನ್ನು ಹಾಕಿ ಒಂದು ಬಾಕ್ಸಲ್ಲಾದರೂ ಅಥವಾ ಕಬೋರ್ಡಲ್ಲಾದರೂ ಅಥವಾ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಆದ್ರೂ ಈ ರೀತಿ ಇಟ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಸಿಕ್ಕೋಗ್ಬಿಡುತ್ತೆ. ಅಥವಾ ಒಂದು ಮಳೆಗೆ ಕೂಡ ಈ ರೀತಿ ತಗ್ಲಾಕ್ಬೋದು ನೋಡಿ. ಸೊ ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಸೇಫ್ಟಿ ಪಿನ್ಗಳು ಸಿಕ್ಬಿಡುತ್ತೆ. ಹುಡ್ಕೋದಕ್ಕೆ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಕೇಕ್ ಬಾಕ್ಸ್ ಇರುತ್ತೆ ಅಲ್ವಾ, ನಾವು ಕೇಕನ್ನು ತಂದಿರ್ತೀವಿ, ಆ ಬಾಕ್ಸನ್ನು ಬಿಸಾಕ್ಬಿಡ್ತೀವಿ. ಸೊ ಬಿಸಾಕೋ ಬದಲು ಈ ರೀತಿ ಯೂಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಐಡಿಯಾ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಕೇಕ್ ಬಾಕ್ಸನ್ನು ರೌಂಡ್ ಶೇಪಾಗಿ ನಾವು ಫಸ್ಟು ಕಟ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು ಪ್ಲೇಟ್ನ ಸಹಾಯದಿಂದ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ಖಾಲಿಯಾದ ವಾಟರ್ ಬಾಟಲ್ ಇರುತ್ತೆ ಅಲ್ವಾ, ಅರ್ಧ ಲೀಟರ್ದು. ಸೊ ಅದನ್ನು ಬಿಸಾಡೋ ಬದಲು ನಾನಿಲ್ಲಿ ಇದನ್ನು ರೀಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಬಾಟಲ್ಸ್ನ ಚಿಕ್ಕದಾಗಿ ಬೌಲ್ಸ್ ಬರುತ್ತೆ ಅಲ್ವಾ, ಆ ಟೈಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ 5 ಬಾಟಲ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಡಬಲ್ ಸೈಡ್ ಪ್ಲಾಸ್ಟರ್ ಇರುತ್ತೆ ಅಲ್ವಾ, ಅದನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಸೊ ಆ ಬೌಲ್ಸ್ ಹಿಂದ್ಗಡೆ ಈ ರೀತಿ ಹಚ್ಕೊಳ್ಬೇಕು. ಸೊ ನೋಡಿ, ಈ ರೀತಿ ಎಲ್ಲ ಬಾಟಲ್ಸಿಗೂ ಇದೇ ರೀತಿ ಹಚ್ಕೊಳ್ಬೇಕು. ಸೊ ಹಚ್ಕೊಂಡ್ಬಿಟ್ಟು ನಾನು ಮುಂಚೆನೇ ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಇಟ್ಟಿದ್ದೆ ಅಲ್ವಾ, ಆ ರೊಟ್ಟಿಗೆ ಹಚ್ಕೊಳ್ತಾ ಇದ್ದೀನಿ ಈ ರೀತಿ. ಸೊ ನೋಡಿ, ಈ ಥರ ರೌಂಡ್ ಶೇಪಲ್ಲಿ ನಾನು ಅದನ್ನು ಕೂಡ ಹಚ್ಕೊಳ್ತಾ ಇದ್ದೀನಿ ಬಾಟಲ್ಸ್ನೆಲ್ಲ. ಸೊ ಈ ರೀತಿ ಹಚ್ಕೊಂಡ್ಬಿಟ್ಟು ನಮಗೆ ರಂಗೋಲಿ ಹಾಕಬೇಕಾದ್ರೆ ಕಲರ್ಸ್ಗಳು ಬೇಕಾಗುತ್ತೆ ಅಲ್ವಾ. ಸೊ ಕಲರ್ಸ್ಗಳನ್ನ ಈ ರೀತಿ ಕವರಲ್ಲಿ ಹಾಕಿ ಇಡೋ ಬದಲು ಸೊ ನಾವು ಈ ಥರ ಹಾಕ್ಕೊಂಡ್ಬಿಟ್ಟು ನಾವು ಹಾಕ್ಕೊಳ್ಬೋದು. ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ರಂಗೋಲಿನ, ಹಾಗೆ ಚೆಲ್ಲೋದು ಇಲ್ಲ. ಸೊ ನಾವು ಪೇಪರಲ್ಲೆಲ್ಲ ಹಾಕ್ಕೊಳ್ಬೇಕಾದ್ರೆ ಫುಲ್ಲು ಚೆಲ್ತಾ ಇರುತ್ತೆ, ಗಾಳಿ ಬಂದರೆ ಹಾರೋಗ್ತಾ ಇರುತ್ತೆ. ಸೊ ನೋಡಿ, ಈ ಥರ ಎಷ್ಟು ಚೆನ್ನಾಗಿದೆ ಅಲ್ವಾ, ಒಂದೇ ಹತ್ರ ಸಿಗುತ್ತೆ. ಸೊ ನಾವು ಈಸಿಯಾಗಿ ಹಿಡ್ಕೊಂಡ್ಬಿಟ್ಟು ರಂಗೋಲಿನ ಹಾಕ್ಕೊಳ್ಬೋದು. ಸೊ ನಿಮಗೆ ಈ ಐಡಿಯಾ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು 1 ಲೀಟರ್ದು ವಾಟರ್ ಬಾಟಲ್ಸ್ ಇರುತ್ತೆ ಅಲ್ವಾ, ನಾನಿಲ್ಲಿ 3 ಖಾಲಿಯಾದ ವಾಟರ್ ಬಾಟಲ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಅರ್ಧ ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈ ರೀತಿ 3 ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಮೇಲಿರೋ ಕವರನ್ನು ತಕ್ಕೊಳ್ಳೋಣ. ಸೊ ಈ ರೀತಿ ಕವರ್ನ ತೆಗಿಬೇಕು. ಸೊ ನಾನು ವಾಟರ್ ಬಾಟಲ್ ಮೇಲಿರೋ ಕವರನ್ನು ತಕ್ಕೊಂಡ್ಬಿಟ್ಟು ಸೊ ಕಲರ್ ಟೇಪನ್ನು ಹಚ್ಕೊಳ್ತಾ ಇದ್ದೀನಿ. ಸೊ ಡಿಸೈನಾಗಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಹಚ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಈ ಥರ ಟೇಪ್ ಅಂದರೆ ಪರವಾಗಿಲ್ಲ. ಸೊ ಈ ರೀತಿ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನಾಗಿ. ಸೊ 3 ಬಾಟಲ್ಗೂ ಇದೇ ರೀತಿ ಮೇಲ್ಭಾಗದಲ್ಲಿ ಹಚ್ಕೊಳ್ಬೇಕು. ಸೊ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಈ ರೀತಿ ಹಚ್ಬಿಟ್ಟು ಡಬಲ್ ಸೈಡ್ ಪ್ಲಾಸ್ಟರ್ ಇರುತ್ತೆ ಅಲ್ವಾ, ಸೊ ಅದನ್ನು ಈ ರೀತಿ ಮಧ್ಯಭಾಗದಲ್ಲಿ ಹಚ್ಬಿಟ್ಟು 2 ಬಾಟಲ್ಗೂ ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು. ಸೊ ಇನ್ನೊಂದು ವಾಟರ್ ಬಾಟಲ್ ಹಚ್ಕೊಳ್ಳೋದಕ್ಕೆ ಇನ್ನೊಂದು ಸ್ವಲ್ಪ ಡಬಲ್ ಸೈಡ್ ಪ್ಲಾಸ್ಟರ್ನ ಹಚ್ಕೊಂಡ್ಬಿಟ್ಟು ನಾನು 3 ಬಾಟಲ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಸೊ ನೋಡಿ, ಈ ಥರ ಸ್ಪೂನ್ಸ್ ಎಲ್ಲ ಹಾಕ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಿಚನಲ್ಲಿ. ಸೊ ಬಾಟಲ್ಸಿಂದ ಈ ರೀತಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇನ್ನೊಂದು ಟಿಪ್ಪು, ಸ್ಪೂನ್ಸ್ ಬದಲು ಈ ರೀತಿ ಮಾರ್ಕರ್ಸು, ಸ್ಕೆಚ್ ಪೆನ್ಸು ಎಲ್ಲನೂ ಇಟ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಸ್ಟಡಿ ಟೇಬಲ್ ಮೇಲೆ ಇಟ್ಕೊಳ್ಳೋದಕ್ಕೆ. ಸೊ ಈ ಟಿಪ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾನಿಲ್ಲಿ 2 ಲೀಟರ್ದು ವಾಟರ್ ಬಾಟಲ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ವಾಟರ್ ಬಾಟಲ್ನ ಮಧ್ಯಭಾಗದಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಕ್ವಲ್ ಆಗಿ. ಸೊ ನೋಡಿ ನಾನಿಲ್ಲಿ ವೇಸ್ಟ್ ಕ್ಯಾಪನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕ್ಯಾಪ್ಗೆ ಬಾಕ್ಸ್ ಇಲ್ಲ, ಒಡೆದೋಗಿದೆ. ಸೊ ಹಾಗಾಗಿ ಈ ಕ್ಯಾಪನ್ನು ರೀಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಪ್ ಒಳಗಡೆ ಈ ರೀತಿ ಫೆವಿಕ್ವಿಕ್ಕನ್ನು ಹಾಕ್ಕೊಳ್ಬೇಕು. ಸೊ ಫೆವಿಕ್ವಿಕ್ ಹಾಕ್ಕೊಂಡ ನಂತರ ಬಾಟಲ್ ಇದೆ ಅಲ್ವಾ, ಸೊ ಆ ಬಾಟಲ್ನ ಫೆವಿಕ್ವಿಕ್ಗೆ ಅಂಟಿಸ್ಕೊಳ್ಬೇಕು. ಸೊ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಇದೇ ರೀತಿ ಅಂಟಿಸ್ಕೊಳ್ಬೇಕು. ಸ್ವಲ್ಪ ಬೇಗನೆ ಫೆವಿಕ್ವಿಕ್ ಹಾಕಿದ ತಕ್ಷಣವೇ ಈ ರೀತಿ ಬಾಟಲ್ನ ಅಂಟಿಸ್ಕೊಂಡ್ರೆ ಬೇಗ ಹಿಡಿಯುತ್ತೆ ಫೆವಿಕ್ವಿಕ್ಕು. ಸೊ ನೋಡಿ, ಈ ರೀತಿ ಪ್ರೆಸ್ ಮಾಡಿ 1-2 ನಿಮಿಷ ಹಾಗೆ ಹಿಡ್ಕೊಂಡ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ನೋಡಿ, ಬೀಳೋದಿಲ್ಲ, ಕ್ಯಾಪು ಕೂಡ ಲೂಸ್ ಆಗಿಲ್ಲ, ತುಂಬ ಚೆನ್ನಾಗಿ ಹಿಡ್ಕೊಂಡಿದೆ.
ನೋಡಿ ಬಾಕ್ಸ್ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ವಾಟರ್ ಬಾಟಲಿಂದ ಎಷ್ಟೊಂದು ಯೂಸಸ್ ಇದೆ ನೋಡಿ. ಸೊ ಇವಾಗ ಆ ಕ್ಯಾಪ್ ಮೇಲೆ ನಾನು ಮಾರ್ಕರ್ನಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕಾಯನ್ನು ತೂರೋವಷ್ಟು ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಂಡಿರೋ ಜಾಗನ ಕಟ್ ಮಾಡ್ಕೊಳ್ಬೇಕು. ಸೊ ಚಾಕುನ ಈಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮನಿ ಸೇವ್ ಮಾಡೋದಕ್ಕೆ ತುಂಬಾ ಒಳ್ಳೆ ಟಿಪ್ ಇದು. ಸೊ ಹೆಣ್ಮಕ್ಳಿಗಾಗಲಿ ಅಥವಾ ಚಿಕ್ಕ ಮಕ್ಕಳಿಗಾಗಲಿ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು. ಸೊ ನೋಡಿ ಈ ರೀತಿ ರೆಡಿಯಾಗಿದೆ ಇವಾಗ ಮನಿ ಬ್ಯಾಂಕ್ ಥರ. ಸೊ ಇವಾಗ ನಾವು ಇದಕ್ಕೆ ಅಮೌಂಟ್ ಹಾಕ್ಕೊಂಡು ಇಟ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗಿ ಯೂಸ್ ಆಗಿದೆ ಇದು. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ವೇಸ್ಟ್ ವಾಟರ್ ಬಾಟಲ್ಸ್ನಿಂದ ಎಷ್ಟೊಂದು ಉಪಯೋಗಗಳಿವೆ ಅಂತ. ನಿಮಗೆ ಈ ಟಿಪ್ಸ್ಗಳೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.